ಒಂದಷ್ಟು ಜಿಲ್ಲೆಗಳಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇದ್ರೆ ಇನ್ನೊಂದಷ್ಟು ಭಾಗಗಳಲ್ಲಿ ರಣ ಬಿಸಿಲು ಮುಂದುವರೆದಿದೆ. ಸಂಪೂರ್ಣವಾಗಿ ಪಾತಾಳವನ್ನ ಕಂಡಿದೆ ತುಂಗಭದ್ರಾ ಡ್ಯಾಂ. ಕೊಪ್ಪಳದ ಮುನಿರಾಬಾದ್ನಲ್ಲಿರುವಂತಹ ತುಂಗಭದ್ರಾ ಡ್ಯಾಂನಲ್ಲಿರುವುದು ಬರೀ 3.40 ಟಿಎಂಸಿ ನೀರು ಮಾತ್ರ. ಈ ಕುರಿತು ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕರ್ನಾಟಕ, ತೆಲಂಗಾಣ, ಆಂಧ್ರಪ್ರದೇಶ ಈ ಮೂರು ರಾಜ್ಯಗಳ ಅನೇಕ ಜಿಲ್ಲೆಯ ಜನರಿಗೆ ಕುಡಿಯುವ ನೀರು ಮತ್ತು ಕೃಷಿಗೆ ಪ್ರಮುಖವಾಗಿ ಮೂಲ ಆಧಾರವಾಗಿದ್ದು ಕೊಪ್ಪಳ ತಾಲೂಕಿನ ಮುನಿರಾಬಾದ್ನಲ್ಲಿರ್ತಕ್ಕಂಥ ತುಂಗಭದ್ರಾ ಜಲಾಶಯ. ಆದರೆ ಕಳೆದ ಅನೇಕ ದಿನಗಳಿಂದಾಗಿ ನೀರು ಒಳಹರಿವು ಬರದೇ ಇರುವಂತನಲ್ಲಿ ತುಂಗಭದ್ರಾ ಜಲಾಶಯ ಇದೀಗ ಸಂಪೂರ್ಣವಾಗಿ ಬರಿದಾಗಿರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ಇದು ತುಂಗಭದ್ರಾ ಜಲಾಶಯದ ಪ್ರದೇಶ. ಕಳೆದ 7 ತಿಂಗಳಿಂದ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಇಲ್ಲ. ಹೀಗಾಗಿ ಸಂಪೂರ್ಣವಾಗಿ ಡ್ಯಾಮ್ ಖಾಲಿಯಾಗಿರುವಂಥದ್ದು. ತುಂಗಭದ್ರಾ ಜಲಾಶಯ ಒಟ್ಟು 105.79 TMC ಸಾಮರ್ಥ್ಯದ ಡ್ಯಾಮ್ ಇರುವಂಥದ್ದು. ಆದರೆ ಸದ್ಯ ಡ್ಯಾಮ್ನಲ್ಲಿ ಇರುವಂಥದ್ದು ಕೇವಲ 3.4 TMC ನೀರು ಮಾತ್ರ. ರಾಜ್ಯದ ಬೇರೆ ಜಲಾಶಯಗಳಿಗೆ ಹೋಲಿಕೆ ಮಾಡಿದರೆ ಕೇವಲ ಅಂದರೆ ಅತಿ ಕಡಿಮೆ ನೀರಿನ ಪ್ರಮಾಣ ಇರುವಂಥದ್ದು ಇದೇ ತುಂಗಭದ್ರಾ ಜಲಾಶಯದಲ್ಲಿ. ಡ್ಯಾಮಿನ ಸಾಮರ್ಥ್ಯದ ಕೇವಲ 3% ಮಾತ್ರ ನೀರು ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ 4 TMC ನೀರು ಡ್ಯಾಮ್ನಲ್ಲಿ ಇರಬೇಕಂತ ಒಂದು ನಿಯಮ ಇದೆ. ಯಾಕೆಂದರೆ ಡ್ಯಾಮ್ನಲ್ಲಿರ್ತಕ್ಕಂಥ ಜಲಚರಗಳು ಉಳಿಬೇಕಾದ್ರೆ ನೀರು ಕೂಡ ಸಂಗ್ರಹ ಇರಬೇಕಾಗುತ್ತೆ. ಆದರೆ ಸದ್ಯ ಈ ತುಂಗಭದ್ರಾ ಡ್ಯಾಮ್ನಲ್ಲಿರುವಂಥದ್ದು ಕೇವಲ 3.4 TMC ನೀರು ಮಾತ್ರ. ಹೀಗಾಗಿ ಕುಡಿಯುವ ನೀರು ಮತ್ತು ಅನೇಕ ಕೆಲಸಗಳಿಗೆ, ಕಾರ್ಖಾನೆಗಳಿಗೆ ನೀರಿನ ಅಭಾವ ಈಗಾಗಲೇ ಆರಂಭವಾಗಿರುವಂಥದ್ದು. ಕಳೆದ 7-8 ತಿಂಗಳಿಂದ ಡ್ಯಾಮ್ಗೆ ಒಂದು ಹನಿ ಕೂಡ ನೀರಿನ ಒಳ ಹರಿವು ಬಂದಿಲ್ಲ. ಇನ್ನು ಬೇರೆ ಬೇರೆ ಭಾಗದಲ್ಲಿ ಮಳೆ ಆಗ್ತಾ ಇದ್ರೂ ಕೂಡ ಡ್ಯಾಮ್ಗೆ ಇನ್ನೂವರೆಗೂ ಕೂಡ ನೀರು ಹರಿದು ಬರ್ತಾ ಇಲ್ಲ. ಕೊಪ್ಪಳದಲ್ಲಿ ಕೂಡ ಕೆಲ ದಿನಗಳಿಂದ ಮಳೆ ಆದರೂ ಕೂಡ ಡ್ಯಾಮ್ಗೆ ಮಾತ್ರ ಎಲ್ಲಿಯೂ ಕೂಡ ನೀರು ಹರಿದು ಬರ್ತಾ ಇಲ್ಲ. ಹೀಗಾಗಿ ಅನೇಕ ರೀತಿಯ ಸಂಕಷ್ಟಗಳು ಇದೀಗ ಈ ಭಾಗದ ಜನರಿಗೆ ಆರಂಭವಾಗಿರುವಂಥದ್ದು. ಇನ್ನೂ ಕೆಲ ದಿನಗಳ ಕಾಲ ನೀರು ಡ್ಯಾಮ್ಗೆ ಬರದೇ ಇದ್ದರೆ ಈ ಭಾಗದ ಜನರಿಗೆ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ಆಗುತ್ತದೆ. ಕೊಪ್ಪಳ, ವಿಜಯನಗರ, ಬಳ್ಳಾರಿ, ರಾಯಚೂರು ಸೇರಿದಂತೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಅನೇಕ ಜಿಲ್ಲೆಯ ಜನರು ಈ ಡ್ಯಾಮಿನ ನೀರಿನ ಮೇಲೆ ಅವಲಂಬಿತವಾಗಿರುವಂಥದ್ದು. ಮಳೆ ಆಗದೆ ಹೋದರೆ ಎಲ್ಲ ಜನರಿಗೆ ಸಾಕಷ್ಟು ಸಂಕಷ್ಟ ಎದುರಾಗುವಂಥ ಸ್ಥಿತಿ ಇದೀಗ ನಿರ್ಮಾಣವಾಗಿರುವಂಥದ್ದು. ಕ್ಯಾಮರಾಮನ್ ಮಾರುತಿ ಕಟ್ಟಿಮನೆ ಜೊತೆ ಸಂಜಯ್, TV9 ಕೊಪ್ಪಳ.